ಸಿನಿಮಾ ಸೆಟ್ ಅಂದರೆ ಶೂಟಿಂಗ್ ಸೆಟ್ನಲ್ಲಿ ಅಮ್ಮ ಮತ್ತು ಅಪ್ಪಾಜಿ ಬಂದಿದ್ರಾ? ಬಂದಿದ್ರು ಮೇಡಮ್, ಒಂದು 2-3 ಸತಿ ಬಂದಿದ್ರು. ಸೊ ಮಲೆನಾಡಿನಲ್ಲಿ ಯಾವ ಫೇವ್ರೆಟ್ ಡಿಶಸ್ನ ನೀವೆಲ್ಲ ಸವದ್ರಿ? ಮಲೆನಾಡು ಅಂದ ತಕ್ಷಣ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಬರೋಕ್ಕಾಗಲಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಬೇಕಾದ್ರೆ ಬಟ್ ಅವ್ರು ನೋಡಿದ ಪೋರ್ಷನ್ ಎಲ್ಲ ಪೇಜ್ 2ದೇನೆ. ಪೇಜ್ 1 ಯಾಕಂದರೆ ಸ್ವಲ್ಪ ಶೆಡ್ಯೂಲ್ಸು ತುಂಬ ಜನ ಆರ್ಟಿಸ್ಟ್ ಇದ್ದಿದ್ದರಿಂದ ಒಂದಷ್ಟು ಹಿಂದೆ ಮುಂದೆ ಆಯಿತು. ಬಟ್ ನಮ್ಮ ಡೈರೆಕ್ಟ್ರಿಗೂ ನಮ್ಮ ಟೀಮ್ಗೂ ಭಾಳ ಆಸೆ ಇತ್ತು, ಅವ್ರಿಗೂ ಭಾಳ ಆಸೆ ಇತ್ತು, ಅಪ್ಪಾಜಮ್ಮಗೂ ಭಾಳ ಆಸೆ ಇತ್ತು ಬರಬೇಕು ಅಂತ. ಬಟ್ ಯಾವುದೋ ಒಂದು ಶೆಡ್ಯೂಲ್ಸ್ ಹಿಂದೆ ಮುಂದೆ ಆಗಿದ್ದರಿಂದ ಅವರು ಬರೋಕ್ಕಾಗಲ್ಲ. ಮಲೆನಾಡಿನ ಡಿಶಸ್ಸು ಏನು ಹೊಸ್ತಲ್ಲ. ಹೌದು, ನಿಮ್ಮ ಫ್ಯಾಮಿಲಿಗೆ ಹೊಸ್ತ. ಹೌದು. ಆಮೇಲೆ ಈಗ ನನ್ನ ಹೆಂಡತಿ ಕೂಡ ಸಿಂಧು ಅಂತ, ಅವರು ಸಾಗರದವರು. ಸೊ ಮನೆಯಲ್ಲೂ ಮಾಡ್ತಾರೆ, ನಾವು ಸಾಗರಕ್ಕೆ ಹೋದಾಗಲೂ ತಿಂತೀವಿ. ಆಮೇಲೆ ನಮ್ಮ ದೊಡ್ಡತ್ತೆ ಗೀತಾ ಆಂಟಿ ಅವ್ರದ್ದು ಮೂಲ ಸೊರಬ. ನಮ್ಮ 2ನೇ ಅತ್ತೆ ಅವರು ಮಂಗಳ ಆಂಟಿ ಅವರು ಸಿದ್ದಾಪುರ. ಅಶ್ವಿನಿ ಅವರು ಚಿಕ್ಕಮಂಗ್ಳೂರು. ನನಗೆ ಮದುವೆ ಸಂಬಂಧ ಸೆಟ್ ಆದ ನಮ್ಮ ಅಶ್ವಿನಿ ಆಂಟಿ ಹೇಳ್ತಾರೆ, ಏನು ಪರವಾಗಿಲ್ಲ, ಲೆಗಸಿ ಕಂಟಿನ್ಯೂ ಮಾಡಿದ್ದೀನಿ, ನೀನು ಮಲೆನಾಡು ಹುಡುಗಿನೇ ಉಟ್ಕೊಂಡಿದ್ದೀಯಾ ಅಂತ. ಆಮೇಲೆ ಅಂದರೆ ಅವ್ರ ಮದುವೆಯಿಂದನೇ ಅಂತಲ್ಲ, ಈ ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ಸಾಕಷ್ಟು ಶೂಟಿಂಗೋಸ್ಕರ ಟ್ರಾವೆಲ್ ಮಾಡ್ತಿದ್ರು. ಶೂಟಿಂಗೋಸ್ಕರ ಫಾರ್ ಬಿಸ್ನೆಸ್, ಅಂದರೆ ಸಿನಿಮಾ ರಿಲೀಸು, ಡಿಸ್ಟ್ರಿಬ್ಯೂಷನ್. ಆದ್ದರಿಂದ ನಮಗೆ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ತಿಂಡಿಗಳನ್ನೂ ನಮ್ಮ ಮನೇಲಿ ನಾವು ಟೇಸ್ಟ್ ಮಾಡಿದ್ದೀವಿ. ನಿಮ್ಮ ಫೇವ್ರೇಟ್ ಯಾವುದು? ತಂದೆಗೆ ಚಿಕ್ಕಮಂಗ್ಳೂರು ಅಂದ್ರೆ ತುಂಬ ಇಷ್ಟ. ಶೂಟಿಂಗ್ಸ್ ಎಲ್ಲ ಜಾಸ್ತಿ ನಾವು ಸಣ್ಣ ವಯಸ್ಸಲ್ಲೆಲ್ಲ ಹೋಗಿದ್ದೀವಿ, ಜಾಸ್ತಿ ಚಿಕ್ಕಮಂಗ್ಳೂರೇ. ಅದು ಸೊಸೆ ಮಲೆನಾಡಿನವ್ರನ್ನೇ ಸಿಕ್ಕಿದ್ರು ಸೊಸೆಂದ್ರ. ನಮ್ಮಮ್ಮ ವಿಶೇಷವಾಗಿ ಇದ್ರದ್ದು ಯಾವುದು ಆಲ್ದೂರಲ್ಲಿ ತೆಗ್ದಿದೆ ಅದಮ್ಮ, ಬಂಗಾರದ ಪಂಜರ. ಅದನ್ನು ಇನ್ನೂ ನೆನೆಸ್ಕೊಂಡು ನಮ್ಮಮ್ಮ ತುಂಬ ಸಣ್ಣವರಂತಾಗ ಈಗಲೂ ನೆನೆಸ್ಕೊತಾರೆ, ಆಲ್ದೂರಲ್ಲಿ ಶೂಟ್ ಮಾಡಿದ್ದು ಬಂಗಾರದ ಪಂಜರ ಅಂತ. ಆಮೇಲೆ ಸಾಕಷ್ಟು ನಮ್ಮ ತಂದೆನ ಎಲ್ಲ ಪಿಕ್ಚರಲ್ಲಿ ಸಾಂಗು ಏನಾರು ಒಂದು ಸೀಕ್ವೆನ್ಸು ಚಿಕ್ಕಮಂಗ್ಳೂರಲ್ಲಿ ಇದ್ದೇ ಇತ್ತು. ಅಪ್ಪಾಜಿ ಜೊತೆ ಶೂಟಿಂಗ್ ಹೋದಾಗ ಆಗಿರುವಂಥ ಒಂದು ಸ್ವೀಟೆಸ್ಟ್ ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡೋದಾದರೆ ಅಮ್ಮ? ಜೊತೆಗೆ ಹೋಗ್ತಾ ಇದ್ವಿ, ಗಂಧದ ಗುಡಿ ಶೂಟಿಂಗ್ ಹೋಗಿದ್ವಿ, ಮತ್ತು ಪರೋಪಕಾರಿ ಶೂಟಿಂಗು. ಎಲ್ಲ ಸಣ್ಣವರಿದ್ವಿ ತುಂಬ. ಅಪ್ಪು ಇನ್ನೂ ಹುಟ್ಟೇ ಇರಲಿಲ್ಲ, ಅಮ್ಮನ ಪೂರ್ಣಿಮನೆ ಚಿಕ್ಕ ಮಗು. ಅವಾಗ ಹೋಗ್ತಾಯಿದ್ವಿ, ಯಾವಾಗಾರ ಒಂದೊಂದು ಸರಿ ಕರ್ಕೊಂಡು ಹೋಗೋರು. ಈ ಆಲ್ದೂರ್ಗೆ ಹೋದಾಗ ಬಂಗಾರದ ಪಂಜರ ಶೂಟಿಂಗ್ ನಾನು ನನ್ನ ಕಸಿನ್ಸ್ ಎಲ್ಲ ಒಂದು 20-30 ಜನ ಹೋಗಿದ್ವಿ. ರಜಾ ಇತ್ತು ಅವಾಗ, ಏಪ್ರಿಲ್ ಟೈಮು. ಆಲ್ದೂರಲ್ಲಿ ಎಲ್ಲ ಹೋಗಿ ಅಲ್ಲಿ ಫಸ್ಟು ಇನ್ನೂ ರೂಮ್ ಮಾಡಿರಲಿಲ್ಲ. ಒಂದು ಸ್ಕೂಲಲ್ಲಿ ರಜಾ ಇತ್ತು ಅಂದ್ಬಿಟ್ಟು ಸ್ಕೂಲಲ್ಲಿ ಇಳಿಸಿದ್ರು. ಅಲ್ಲೆಲ್ಲ ಬೋರ್ಡ್ ಮೇಲೆ ಬರೆಯೋದು ಮಾಡೋದು ಎಲ್ಲ ನಾವು ಅವತ್ತು ಅಲ್ಲಿದ್ವಿ. ನೆಕ್ಸ್ಟ್ ಡೇ ಬಂದೆ ಬೇರೆ ಒಂದು ಇದಕ್ಕೆ ಶಿಫ್ಟ್ ಮಾಡಿದ್ರು ನಮ್ಮ ಮನೆಗೆ. ಒಬ್ಬರು ಚಂದ್ರಗೌಡ್ರು ಅಂತ ಇದ್ದರು, ಅವ್ರ ಮನೆಗೆ ಶಿಫ್ಟ್ ಮಾಡಿದ್ರು. ಅವ್ರದ್ದು ತುಂಬ ದೊಡ್ಡ ಮನೆ ಅವ್ರದ್ದು. ಅಲ್ಲಿದ್ವಿ ನಾವೆಲ್ಲ. ಆಟ ಆಡಿದ್ದು ಅದೆಲ್ಲ ಅವ್ರ ಮನೇಲಿ ಸಾಯಂಕಾಲ ಹೊತ್ತೆಲ್ಲ ದಿವಸ ಸಾಯಂಕಾಲ ಆರತಿ ಮಾಡೋರು ಮನೇಲಿ. ಅದೆಲ್ಲ ನೋಡ್ಕೊಂಡು ನಾವು ಅಲ್ಲಿ ಕಲ್ತ್ವಿ, ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು ಅಪ್ಪಾಜಿ ಎಲ್ಲರೂ ನಿಲ್ಲಿಸ್ಕೊಂಡು ಅವರು ಪೂಜೆ ಮಾಡೋದೆಲ್ಲ ನೋಡಿ ತುಂಬ ಖುಷಿ ಆಯ್ತು ನಮಗೆ, ಇಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ. ದಟ್ಸ್ ನೈಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.